ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳೆಲ್ಲ ಆಯಾ ಪಾರ್ಟಿಗಳಲ್ಲಿ ಅವರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ಬರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ. ಗೊತ್ತಾಯ್ತಾ? ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದ್ದಾವೆ ಅಂತ ಹೇಳಿದ್ದೀನಿ. ಅವ್ರು ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನು ಒಂದು PAL ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ, ಅದು CBIಗೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PAL. ಅದು CBIಗೆ ಹೋಗಬೇಕು, ಇನ್ನೊಂದಕ್ಕೆ ಹೋಗಬೇಕು, ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗೆ ಬೇಕಾದ್ರೂ ಮಾಡ್ಕೊಂಡ್ಲಿ, ಬಟ್ ವಿನಾಕಾರಣ ಬೇರೆಯವ್ರನ್ನೂ ಸೇರಿಸಬಾರ್ದು. ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿಲಿರೋ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಿ ಅಷ್ಟೇ. ದೂರು ಇವತ್ತು ದಾಖಲಿಸ್ತೇನೆ, ಇವತ್ತು ಗೃಹ ಸಚಿವರು ಕೊಡ್ತೀನಿ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೆಯೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೇ CM ಉತ್ತರ ಇತ್ತು. CM ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಬಿಡು, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ದಕ್ಕೆ ಉತ್ತರ ಇದ್ದಿದ್ದು. ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು DC ಬ್ಯಾಂಕ್ನಲ್ಲಿ ನಬಾರ್ಡ್ದು ಮತ್ತು ಇತರ ಮೀಟಿಂಗ್ಗಳಿತ್ತು. 4:15ಗೆ ಇಲ್ಲಿಗೆ ಬಂದೆ. ಅದರ ನಂತರ 22ನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು, ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ. ಸುದರ್ಶನ್ ಅವರ ಒಂದು ಮುಖಂಡತ್ವದಲ್ಲಿಗೆ ಅವರು ಆಹ್ವಾನ ಮಾಡಿದರು. ನಾನು ಅವತ್ತು ಹೋಗಿ, ರಾತ್ರಿ ಆಯಿತು ಬರೋದಲ್ಲಿಂದ. ರಾತ್ರಿ ಬಂದವರು ನಾನು ಮಧುಗಿರಿನಲ್ಲಿ ಒಂದು ಮದುವೆ ಇತ್ತು, ಕೊರಟಗೆರೆಯವ್ರ ಮದುವೆ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದಾಗ 10 ಗಂಟೆ ಆಯಿತು. ಮತ್ತು ಮರುದಿನವೇ ನಾನು ತಿಪ್ಟೂರಿಗೆ ಹೋದೆ. ತಿಪ್ಟೂರಿನಲ್ಲೂ ಕೂಡ ಒಂದು ಕ್ಷೀರಭವನ, ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಅದನ್ನು ಮುಗಿಸ್ಕೊಂಡು ನಾನು ಬರ್ತಕ್ಕಂಥದ್ದು ಸಮಯ ಆಯಿತು. ಆಮೇಲೆ ತಿಪ್ಟೂರಿಂದ ಸೀದಾ ನಾನು ಬೆಂಗಳೂರಿಗೆ ಹೋಗ್ಬೇಕಾಯಿತು. ಬೆಂಗಳೂರಲ್ಲಿ ನಮ್ಮ ಮಳವಳ್ಳಿ ಶಿವಣ್ಣನ ಮಗಂದು ಮದುವೆ ಇತ್ತು. ಮತ್ತು ಇಲ್ಲಿ ಸೊಂಡೆಕೊಪ್ಪ ರೋಡಲ್ಲೂ ಕೂಡ ಶಿವರಾಮಯ್ಯ ಅಂತೇಳಿ ನಮ್ಮ ಮಧುಗಿರಿಯವರ ಒಬ್ಬರು ಮುಖಂಡರು, ರೈತರು, ಅವರ ಮಗನ ಮದುವೆ ಇತ್ತು ಸೊಂಡೆಕೊಪ್ಪ ರಸ್ತೆಯಲ್ಲಿ. ಅದನ್ನೆಲ್ಲ ಮುಗಿಸಿ ಬರೋದು ರಾತ್ರಿ 10 ಗಂಟೆ ಆಯಿತು. ಈಗ ನೆಕ್ಸ್ಟ್ ಡೇನೇ ನಾನು ನಿನ್ನೆ ದಿವಸ ಇದಕ್ಕೆ ಹೋದೆ, ತುರುವೇಕೆರೆಗೆ ಹೋಗಿ ಅಲ್ಲೊಂದು ವಾಣಿಜ್ಯ ಬಿಲ್ಡಿಂಗ್ ಇತ್ತು, ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ದು. ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿಂದಲೇ ನಾನು 4 ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಈ ಹಾಲಿನ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಅಲ್ಲಿಗೆ ಹೋದೆ. ಅದನ್ನು ಮುಗಿಸ್ಕೊಂಡು 7:15 ಗಂಟೆಗೆ ಹೊರಟು ಇಲ್ಲಿಗೆ ಬಂದೆ. ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ. ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ. ಅಷ್ಟೊತ್ತಿಗೆ ಒಂದು ಫಂಕ್ಷನ್ ಇದೆ, ಮುಗಿಸ್ಕೊತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ಕೊಡ್ತೀನಿ, ಬೆಂಗಳೂರಿದ್ದೆ ಬೆಂಗಳೂರಲ್ಲಿ ಕೊಡ್ತೀನಿ. ಎಲ್ಲನ ಇಲ್ಲಿ ಹುಡ್ಕೊಂಡು ಹೋಗಿ, ಅದು ಅವನೂರವ್ರದ್ದು 100 ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನು ಇವತ್ತು ಏನೇನು ದಾಖಲೆ ದೂರು ಕೊಟ್ಟ ಮೇಲೆ FIR ಆಗ್ತದೆ. FIR ನಿಮ್ಮ ಕೈಲೇ ಸಿಗ್ತದಲ್ಲಪ್ಪ. ಅಟ್ಯಾಚ್ಮೆಂಟ್ ಏನು ದಾಖಲೆ ಇಲ್ಲ, ಏನೆಲ್ಲ ನಡೀತು ಯಾವ ಅಂತೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ಸೆಷನಲ್ಲಿ ಮಾತಾಡಿರೋದು, ದೂರು ಕೊಡೋದು ನಿಧಾನ ಆಗಿರ್ತಕ್ಕಂಥದ್ದು,
ಮತ್ತು ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ, ಬರೆದು ಅದನ್ನು ಕೊಡ್ತೇನೆ. ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತು ನಮ್ಮಲ್ಲಿ CC ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ದಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿತ್ತು. ಆಮೇಲೆ ಚೆಕ್ ಮಾಡಿಸ್ದೆ. ಇದೆಲ್ಲ ಘಟನೆ ಆದಮೇಲೆ CC ಕ್ಯಾಮ್ರಾಗಳು ಜನಗಳಂತ ನಾನು ಮಾತ್ರ ಈಗ ಯಾರು ಅವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತು ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಮಾಡಿ. ಅಲ್ಲ, ಅಲ್ಲಿ ಬಂದವರ ಹೆಸರು ಏನು ಉಲ್ಲೇಖ ಮಾಡಿದ್ದೀವಿ? ಹೆಸರು ಗೊತ್ತಿರುತ್ತಾರೆ, ಅಪರಿಚಿತರು. ಎಷ್ಟು ಜನ ಬಂದಿದ್ರು ಅಂತ ಮೆನ್ಷನ್ ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿದ್ರ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕ್ಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರು ಅಂತ ಹೇಳ್ಕೊಂಡಿದ್ರು. ಅದು ಬಂದಿದ್ದೇನಪ್ಪ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು? ಅಲ್ಲ, ಲೇಡಿನ ಸರ್, ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ದಿದ್ದಲ್ವೇನು? ಸರ್ 2 ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದ್ರು. ಹಾಂ, ಹೈಕೋರ್ಟ್ ವಕೀಲ ಇಲ್ಲ. ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಲಾಯರ್ ಅಂತ. ಸೆಕೆಂಡ್ ಟೈಮ್ ಲಾಯರ್. ಅಂದ್ರೆ ಏನು ಪರ್ಟಿಕ್ಯುಲರ್ ಕೇಸು ನಾನು ನಡೆಸ್ತೀನಿ ಅಂತ ಕೇಸ್ ಅಲ್ಲ, ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಭಾಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ, ಭಾಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು ಸರ್. ಅವ್ರ ಫೋಟೋ ಗಿಟೋ ತಮ್ಗೆ ತೋರಿಸಿ ಪರಿಚಯ ತೋರಿಸಿದ್ರೆ ಗುರ್ತು ಹಿಡಿತೀರಿ ಸರ್. ಆಮೇಲೆ ನೀವು Okay. ಒಂದು ಏನು ರೆಸ್ಪಾನ್ಸ್ ಮಾಡಿದ್ರು ಸರ್? ಆ ಥರ ಏನ್ ಮಾಡ್ಬೇಕು? ಅಲ್ಲ, ಮಾತಾಡಬೇಕು ಏನಲ್ಲ, ಏನಮ್ಮ ಮಾತಾಡೋದು ಆ ಥರ ಏನಾದ್ರು ಕೇಳಿದ್ರೆ? ಕಂಪ್ಲೇಂಟಲ್ಲೆಲ್ಲ ಬರ್ದಿದ್ದೀನಿ ನಡಿ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಸರ್. ಇವತ್ತು ಸುರ್ಜೇವಾಲಾರನ್ನ ಭೇಟಿ ಮಾಡಿ ದೂರು ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ KC ವೇಣುಗೋಪಾಲ್ನ ಭೇಟಿ ಮಾಡಿದ್ದಾರೆ. ಬೇರೆ ಸುದ್ದಿ ನಾನು ಕೇಳಬೇಡಿ, ನನ್ನ ಸುದ್ದಿ ಮಾತ್ರ ನಾನು ಹೇಳ್ತೀನಿ. ಹೈಕಮಾಂಡ್ ಭೇಟಿ ಅಂತ ಹೇಳ್ತಾರಂತೆ ಅವ್ರು ಸರ್. ಏನೇನು ಮಾಡ್ತಾರೋ ಅವ್ರು ಇನ್ನೂ ನನಗೆ ಹೇಳಿಲ್ಲ. ಸದನದಲ್ಲಿ ಸರ್ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ಅದು ಖುಷಿ ವಿಚಾರ ಅನ್ನೋದು ಸಮಾಧಾನ ಆಗಿದೆ ಅನ್ನೋದು ಸತೀಶ್ ಜಾರಕಿಹೊಳಿ CM ಮಾತಾಡಬೇಕು. ಏನು ಈ ವಿಚಾರ CM ಅಷ್ಟೇ ಹೇಳಿದ್ದು. ಅದೇನೇ ಕಂಪ್ಲೇಂಟೇ ಕೊಟ್ಟಿಲ್ವಂತೆ, ಯಾವಾಗ ಕೊಡ್ತೀಯ ಅಂದ್ರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ನೀವು ಅದೇ ಹೇಳ್ತಾ ಎಲ್ಲಿಗೆ ಹೋಗ್ತೀನಿ? 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸು ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನನ್ನ ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸದನದಲ್ಲಿ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಪರ ವಿರೋಧ ಚರ್ಚೆ ಆಗ್ತದೆ. ಮಾತಾಡಬಾರ್ದಿತ್ತು ಈ ವಿಚಾರ ಅಂದರೆ ಖರ್ಗೆ ಅವರು. ನಾನು ನೋಡಿ, ನನಗೂ ಅರ್ಥ ಆಗ್ತದೆ. ಇದು ನಾವು ಕ್ಯಾಬಿನೆಟಲ್ಲಿ ಮಾತಾಡ್ಬೋದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು. ಅಲ್ಲಿ ಯಾಕೆ ಮಾತಾಡೋದು? ಅಲ್ಲಿ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡಲೇಬೇಕು. ಹೆಸರು ಬರೆದಿದ್ರೆ ನಾನು ಮಾತಾಡೋವಂಥ ಅಗತ್ಯತೆ ಇರಲಿಲ್ಲ. ಹೆಸರು ನನಗೆ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ನೀವು TVಗಳಲ್ಲಿ ತೋರಿಸ್ತಾ ಇದ್ರಿ, ನಾನೇನು ಅದಕ್ಕೇನು ಪತ್ರಿಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ಅವನ ಯತ್ನಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ, ಅವನು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೊಬೇಕು ತಾನೆ. ಇಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ? ಮೌನ ಸಮ್ಮತಿ ಅಂತ ಅಂತಲ್ಲ. ಪಕ್ಷ ಅವರು ಬಿಜೆಪಿ ಹೇಳ್ತಾರೆ ಚೀಟಿ ಬಂತು ಕಾಂಗ್ರೆಸ್ ನಾಯಕರು. ಯಾರು ಚೀಟಿ ಕೊಟ್ಟವರೋ ಯಾರು ಬಿಟ್ಟೋ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ.